ಮುಂದಿನ ಕ್ವೆಶ್ಚನ್ ಓದ್ತೀಯ ಮಗಳೇ? sir. A particle moves along the curve 6y equals x cube plus 2. Find the points on the curve at which the y coordinate is changing 8 times as fast as the x coordinate. ಇಲ್ಲಿ ಮಗಳೇ y coordinate is changing ಅಂದ್ರೆ dy is changing 8 times as fast of x coordinate ಅಂತ ಹೇಳಿದ್ರೆ dy is greater dy is 8 times dx ಅಲ್ವಾ? dy change in y is 8 times change in x. dy is equal to 8 times dx. ಅವಾಗ dy by dx 8 ಆಯ್ತು ಅಲ್ವಾ? ಅಷ್ಟೇ. dy by dx 8 ಆದಾಗ ಬರೋ x ವ್ಯಾಲ್ಯೂ ಕಂಡುಹಿಡಿದ್ರೆ ಆಯ್ತು. ಸೊ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಯ್ತು ಮಗಳೇ? 6 ಇಂಟು ಇದನ್ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಇದ್ದೀನಿ. ಏನಾಯ್ತು ಮಗಳೇ? 6 ಇಂಟು y dash is equal to 3x ಸ್ಕ್ವೇರ್ ಆಯ್ತು. therefore y dash ಏನಾಯ್ತು ಮಗಳೇ? x ಸ್ಕ್ವೇರ್ ಬೈ 2 ಆಗುತ್ತೆ, ಹೌದಲ್ವಾ? ಸೊ ಈಕ್ವೇಟ್ ದಿಸ್ ಟು 8. ಆದ್ರಿಂದ x is equal to x square is equal to 16 ಆಯ್ತಾ? x square is equal to 16. therefore x is equal to plus or minus 4. when x is 4, 6 into y is equal to 4 cube plus 2. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ, ನಂಗೆ ಬೇಕು, ನಂಗೆ ವ್ಯಾಲ್ಯೂ ಆಫ್ y ಬೇಕು. ಆದ್ರಿಂದ 6 into y is equal to 4 ಕ್ಯೂಬ್ ಅಂದರೆ 64 ಪ್ಲಸ್ 2 ಅಂದರೆ 66 ಆಯಿತು, ಹೌದಲ್ವಾ? 6 into y, ರೈಟ್? ಸೊ ಅವಾಗ y ಏನಾಗುತ್ತೆ ಮಗಳೇ? 66 by 6 ಅಂದರೆ 11. ಒಂದು ಪಾಯಿಂಟ್, ಲೆಟ್ ಅಸ್ ಸೇ A is the point whose x coordinate is 4, y coordinate is 11. 4,11 ಯಾವ್ದ್ಯಾವ್ದ್ರಲ್ಲಿದೆ ನೋಡ್ಕೊಳ್ಳಿ, ಇದು ಒಂದರಲ್ಲೇ ಇದೆ. ಆದ್ರಿಂದ ಅದೊಂದೇ ಕರೆಕ್ಟು. ವೆರಿಫಿಕೇಶನ್ಗೆ ಬೇಕಿದ್ರೆ ಸಮಯ ಇದ್ರೆ x is equal to -4 ಅಂತ ಹಾಕಿದ್ರೆ -31/3 ಬರುತ್ತೆ. ಅರ್ಥ ಆಯ್ತಾ? ಇಲ್ಲಿಗೆ ಬೇಕಾದ್ರೆ ನೀವು ಈ ಪ್ರಾಬ್ಲಮ್ ನಿಲ್ಲಿಸ್ಬಿಡ್ಬೋದು, ಯಾಕಂದ್ರೆ ಮೊದಲನೇ ಇದಕ್ಕೆ ಆಪ್ಷನ್ಗೆ ಕರೆಕ್ಟ್ ಅಂತ ಬಂತು. ಅರ್ಥ ಆಯ್ತವಾ? The side of a square is increasing at the rate of 0.2 centimeter per second. Find the rate of increase of the perimeter of the square. So, ಮಗಳೇ, what is the relation between perimeter and the side? If side is x, what is perimeter? 4x ಅಲ್ವಾ? ಓಕೆ, ಸೊ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಪೆರಿಮೀಟರ್ ಇಸ್ ಈಕ್ವಲ್ ಟು 4x ಅಲ್ವಾ ಮಗಳೇ? p is equal to 4x. ಆದ್ರಿಂದ p ಡ್ಯಾಶ್ ಏನಾಗುತ್ತೆ? 4x dash. ವೆರಿ ಗುಡ್, 4 times x dash. x dash ಕೊಟ್ಟಿದಾರಲ್ವಾ? ಏನಂತ ಕೊಟ್ಟಿದ್ದಾರೆ? 0.2. ಆದ್ರಿಂದ 4 into 0.2 ಏನಾಯ್ತು? 0.8 centimeter per second. ಆಪ್ಷನ್ ಡಿ. ತುಂಬಾ ಸಿಂಪಲ್ ಕ್ವಶನ್ ಇದು. Area of a square plate is increasing at the uniform rate of 2 centimeter square per second. Find the rate at which the perimeter is increasing when the side of the square is 8 centimeter long. ಇದಕ್ಕೆ ನಿಮ್ಗೊಂದು ರಿಲೇಷನ್ ಅನ್ನ ಕಲಿಸ್ಕೊಡ್ತೀನಿ. ವಾಟ್ ಈಸ್ ಪಿ ಡ್ಯಾಶ್ ಬೈ ಎ ಡ್ಯಾಶ್ ಅಂತೇಳಿ. ಸಿ ಪಿ ಈಸ್ ಚೇಂಜ್ ಇನ್ ಪಿ ಈಸ್ ರಿಲೇಟೆಡ್ ಟು ಚೇಂಜ್ ಇನ್ ಎಕ್ಸ್ ಅಲ್ವಾ? ಚೇಂಜ್ ಇನ್ ಎ ಅಂದ್ರೆ ಏರಿಯಾ ಇಸ್ ಆಲ್ಸೋ ರಿಲೇಟೆಡ್ ಟು ಚೇಂಜ್ ಇನ್ ಎಕ್ಸ್. ಆ ರಿಲೇಷನ್ ಅನ್ನ ರಿಲೇಟ್ ಮಾಡಿದ್ರೆ ನಮ್ಗೆ ಹೊಸ ರಿಲೇಷನ್ ಸಿಗುತ್ತೆ. ಓಕೆ, ನೋಡಿ, ಈಗ ಪಿ ಡ್ಯಾಶ್ ಅಂದ್ರೆ ಈಗ ತಾನೇ ಡಿಸ್ಕಸ್ ಮಾಡಿದ್ವಿ 4 times ಎಕ್ಸ್ ಡ್ಯಾಶ್ ಅಲ್ವಾ ಮಗಳೇ? ಈಗ ತಾನೇ ಡಿಸ್ಕಸ್ ಮಾಡಿದ್ವಿ. ಏರಿಯಾ ಈಸ್ ಗಿವನ್ ಬೈ ಎಕ್ಸ್ ಸ್ಕ್ವೇರ್ ಆಗಿರೋದ್ರಿಂದ ಎ ಡ್ಯಾಶ್ ಏನಾಗುತ್ತೆ ಮಗಳೇ? 2x into x. ವೆರಿ ಗುಡ್, 2x into x ಡ್ಯಾಶ್ ಆಯ್ತು. therefore what is p dash by a dash? 4x dash by very good, 4x dash by 2x into x 2x into x dash. x dash ಡುಮ್ಟಕ ಆಯ್ತು. 2 ಡುಮ್ಟಕ ಆಯ್ತು. ಏನು ಉಳಿತು? 2 by x ಆಯ್ತು. ಇವಾಗ ಅವ್ರು ಏನು ಕೊಟ್ಟಿದ್ದಾರೆ? ಫೈಂಡ್ ದ ರೇಟ್ ಅಟ್ ವಿಚ್ ಪೆರಿಮೀಟರ್ ಇಸ್ ಇನ್ಕ್ರೀಸಿಂಗ್. ಪಿ ಡ್ಯಾಶ್ ಕಂಡುಹಿಡಿಬೇಕು ವೆನ್ ಸೈಡ್ ಆಫ್ ದ ಸ್ಕ್ವೇರ್ ಇಸ್ 8 centimeter ಲಾಂಗ್, ರೈಟ್? ಆಮೇಲೆ ಏರಿಯಾ ಆಫ್ ದಿ ಸ್ಕ್ವೇರ್ ಪ್ಲೇಟ್ ಇಸ್ ಇನ್ಕ್ರೀಸಿಂಗ್. ಎ ಡ್ಯಾಶ್ ಕೊಟ್ಟಿದ್ದಾರೆ, ಪಿ ಡ್ಯಾಶ್ ಕಂಡುಹಿಡಿಬೇಕು, ಹೌದ್ ತಾನೆ? ನಮ್ಗೆ ಎಕ್ಸ್ ಕೂಡ ಕೊಟ್ಟಿದ್ದಾರೆ. ಆದ್ರಿಂದ ಏನಾಗುತ್ತೆ ಮಗಳೇ? ರೈಟ್, ಪಿ ಡ್ಯಾಶ್ ಬೈ 2. ಯಾಕೆ ಹೇಳಿ? ಎ ಇಸ್ ಈಕ್ವಲ್ ಟು ಎ ಡ್ಯಾಶ್ ಇಸ್ ಈಕ್ವಲ್ ಟು 2 ಅಂತ ಕೊಟ್ಟರು, ಈಸ್ ಈಕ್ವಲ್ ಟು ರೈಟ್ 2 by x ಅಂದ್ರೆ 2 by 8 ಅಂತ ಬರಿತೀನಿ, ಯಾಕೆಂದ್ರೆ ದೇ ಹ್ಯಾವ್ ಗಿವನ್ ಸೈಡ್ ಆಫ್ ದಿ ಸ್ಕ್ವೇರ್ ಆಸ್ 8. ಆದ್ರಿಂದ ಪಿ ಡ್ಯಾಶ್ ಇಸ್ ಈಕ್ವಲ್ ಟು 4 by 8. 4 by 8 ಅಂದ್ರೆ 2 ಈ ಕಡೆಗೆ ಹಾಕೊಂಡೆ, ದಟ್ ಈಸ್ ಈಕ್ವಲ್ ಟು 1 by 2.
ಸೆಂಟಿಮೀಟರ್ ಪರ್ ಸೆಕೆಂಡ್. ಅರ್ಥ ಆಯ್ತಾ? ಹಾ, ಯಾಕೆ ಪೆರಿಮೀಟರ್ ಯೂನಿಟ್ ಸೆಂಟಿಮೀಟರ್ ಅಂತ ಹೇಳಿದ್ರೆ ಪೆರಿಮೀಟರ್ ಇಸ್ ಆಲ್ಸೋ ಲೆಂತ್. Length is measured in centimeter. Change in length is also measured in centimeter only. ಅರ್ಥ ಆಯ್ತಾ ಮಗಳೇ? ಹಾ ಸರ್. ನೆಕ್ಸ್ಟ್ ಕ್ವೆಶ್ಚನ್ ಅದು. Rate of change of the volume of a sphere with respect to its diameter. What do you mean by rate of change of volume with respect to its diameter? dv by d ಅಂತ ಬರೀಬಹುದು, where d is diameter ಅಲ್ವಾ? ವಾಟ್ ಈಸ್ ವಾಲ್ಯೂಮ್? 4/3 pi r cube. ಹೌದಾ? ಹಾ ಸರ್. ಹೌದಾನೆ ವಾಲ್ಯೂಮ್ ಆಫ್ ದಿ ಸ್ಪಿಯರ್. ಸೊ 4/3 pi, ರೇಡಿಯಸ್ ಈಸ್ ಡಯಾಮೀಟರ್ ಬೈ 2 ಅಲ್ವಾ ಮಗಳೇ? ಹಾ ಸರ್. d/2 ಹೋಲ್ ಕ್ಯೂಬ್ ಆಯಿತು. ಅಂದರೆ 4 pi d ಕ್ಯೂಬ್ ಡಿವೈಡೆಡ್ ಬೈ 3 ಇಂಟು 2 ಕ್ಯೂಬ್ ಅಂದರೆ 8 ಅಲ್ವಾ ಮಗಳೇ? ಹಾ ಸರ್. ಸೊ ಏನಾಯಿತು? ಇದು 4 2s 8, ಅದೇನಾಗುತ್ತೆ ಪೈ ಡಿ ಕ್ಯೂಬ್ ಬೈ ಏನು ಮಗಳೇ? 3 ಇಂಟು 2 6 ಆಯಿತು. ಹೌದಾನೆ? ಸೊ ನಾವು ವಾಟ್ ಈಸ್ ವಿ ಡ್ಯಾಶ್ ಅಂದರೆ ಡಿ ವಿ ಬೈ ಡಿ ಡಿ. ದಿಸ್ ಈಸ್ ಗಿವನ್ ಬೈ 3 pi ಇಂಟು ಡಿ ಕ್ಯೂಬ್ ಡಿಫ್ರೆನ್ಷಿಯೇಷನ್ ಡಿ ಸ್ಕ್ವೇರ್. ಹೌದಾನೆ? 3 ಇಂಟು ಪೈ ಇಂಟು 3d ಸ್ಕ್ವೇರ್, ಅದನ್ನು 3 pi d ಸ್ಕ್ವೇರ್ ಅಂತ ಬರೀತಾ ಇದ್ದೀನಿ, ಡಿವೈಡೆಡ್ ಬೈ 6. So 3 2s are 6, that is pi d square divided by 2. This is change of the volume with respect to its diameter. ಗೊತ್ತಾಯ್ತಾ ಮಗಳೇ? ಇದನ್ನು ನಾವು ಮುಂದಕ್ಕೆ ಬಳಸ್ತೀವಿ, ಇದನ್ನು ನೆನಪಿಟ್ಕೋಬೇಕು. ಕೆಲವು ವಿದ್ಯಾರ್ಥಿಗಳಿಗೆ ವಿಚಾರಗಳನ್ನು ಹೇಗೆ ನೆನಪಿಟ್ಕೋಬೇಕು ಅನ್ನೋದು ಒಂದು ಪ್ರಶ್ನೆ. ಈಗ ಯಾವುದೋ ಒಂದಷ್ಟು ಮ್ಯಾಥಮೆಟಿಕಲ್ ಫಾರ್ಮುಲಾಗಳು ಬರುತ್ತೆ. ಫಾರ್ ಎಕ್ಸಾಂಪಲ್ sin 2x ಅನ್ನು ಎಕ್ಸ್ಪ್ರೆಸ್ ಮಾಡೋದು, ಸಿಂಪಲ್ ಎಕ್ಸಾಂಪಲ್ 2 sin x cos x ಆಯಿತು. ಸೊ ಅದನ್ನು 2 tan x by 1 plus tan square, ಈ ಥರದ್ದು ಒಂದಷ್ಟು ಫಾರ್ಮುಲಾಗಳು ಬರುತ್ತಲ್ಲ, ಇದೆಲ್ಲ ಏನು ಮಾಡಿ ಒಂದು ಈ ಥರದ್ದೊಂದು ಶೀಟ್ ತೊಗೊಂಡು ಒಂದು ಪೋಸ್ಟರ್ ಥರ ಮಾಡ್ಕೊಳ್ಳಿ. ಸಾಧ್ಯವಾದರೆ ಪ್ರಿಂಟ್ಔಟ್ ತೊಗೊಂಬಿಡಿ, ಅದನ್ನು ಲ್ಯಾಮಿನೇಟ್ ಮಾಡಿಸಿ, ಒಂದು 5 ರೂಪಾಯಿ ಕೊಟ್ಟರೆ ನಿಮ್ಮ ಮನೆ ಹತ್ರ ಲ್ಯಾಮಿನೇಟ್ ಮಾಡಿಕೊಡ್ತಾರೆ. ಅದನ್ನು ತೊಗೊಂಡು ನಿಮ್ಮ ಮನೆಗಳಲ್ಲಿ ಪೋಸ್ಟರ್ ಥರ ಅಂಟಿಸ್ಕೊಂಬಿಡಿ. ನಿಮ್ಮ ಮನೇಲಿ ದೇವರ ಫೋಟೋ ಪಕ್ಕ ಈ ಥರ ಫೋಟೋಗಳನ್ನು ಇಟ್ಕೊಳ್ಳಿ. ಆವಾಗ ನೀವು ಅದನ್ನು ಪದೇ 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 ನೋಡ್ತಾ ಇದ್ದರೆ ನಿಮಗೆ ಈ ಒಂದು ಫಾರ್ಮುಲಾಗಳು ತಲೆಯಲ್ಲಿ ಉಳ್ಕೋತದೆ. ಓಕೆನಾ? ವಿಲ್ ಗೋ ಟು ನೆಕ್ಸ್ಟ್ ಕ್ವೆಶ್ಚನ್. A ladder of length 20 feet rests against a smooth vertical wall. The lower end, which is on a smooth horizontal floor, is moved away from the wall at the rate of 4 feet per second. Find the rate at which the upper end moves when the lower end is 12 feet away from the wall. ನೋಡಿ ಮಗಳೇ, ಒಂದು ಲ್ಯಾಡರ್, ಇದು ವಾಲ್ ಅಂತ ಅನ್ಕೊಂಬೋಣ. ಒಂದು ಲ್ಯಾಡರ್ ಇದೆಯಂತೆ, ಇದು 20 ಫೀಟ್ ಅಂತೆ. 20 ಫೀಟ್ ಇರುವಂತ ಲ್ಯಾಡರ್, ಇಟ್ ರೆಸ್ಟ್ಸ್ ಅಗೇನ್ಸ್ಟ್ ಎ ಸ್ಮೂತ್ ವರ್ಟಿಕಲ್ ವಾಲ್. ದ ಲೋಯರ್ ಎಂಡ್ ವಿಚ್ ಈಸ್ ಆನ್ ಎ ಸ್ಮೂತ್ ಹಾರಿಜೆಂಟಲ್ ಫ್ಲೋರ್ ಈಸ್ ಮೂವ್ಡ್. ಅಂದ್ರೆ ಇದು ಮೂವ್ ಮಾಡ್ತಾ ಇದೀವಿ ಅಂದ್ರೆ ಇದನ್ನ ಎಕ್ಸ್ ಅನ್ಕೊಂಡ್ರೆ, ಇದನ್ನ ವೈ ಅನ್ಕೊಂಡ್ರೆ, ಎಕ್ಸ್ ಡ್ಯಾಶ್ ಕೊಟ್ಟಿದ್ದಾರೆ ಏನಂತ 4 feet per second ಅಂದ್ರೆ 4 ಅಂತ ಬರ್ಕೋತೀನಿ. ಫೈಂಡ್ ದ ರೇಟ್ ಅಟ್ ವಿಚ್ ಅಪ್ಪರ್ ಎಂಡ್ ಮೂವ್ಸ್. ನೋಡು, ಇದು ಈ ಪೊಸಿಷನ್ ಆದರೆ ನೆಕ್ಸ್ಟ್ ಡೌನ್ ಆಗುತ್ತೆ ಇದು. ಸೊ ನಮಗೇನು ಬೇಕಾಗಿದೆ? ವೈ ಡ್ಯಾಶ್ ಕಂಡುಹಿಡಿಬೇಕು. ರೈಟ್? ಅಪ್ಪರ್ ಎಂಡ್ ಮೂವ್ಸ್ ವೆನ್ ದ ಲೋಯರ್ ಎಂಡ್ ಈಸ್ 12 feet. ನೋಡಿ ಮಗಳೇ, ಬರೀ ಇದೊಂದು ಟ್ರಯಾಂಗಲ್ ಮತ್ತೆ ಬರೀತಾ ಇದ್ದೀನಿ. ಇದು 12 feet ಅಂತೆ, ಇದು 20 feet ಅಂತೆ ಅಲ್ವಾ? ಇವಾಗ ಇದು 16 ಆಗಲೇಬೇಕು. ಅದು ಹೆಂಗ್ ಸರ್ 16 ಆಗುತ್ತೆ? ಪೈಥಾಗರಿಯನ್ ಟ್ರಿಪ್ಲೆಟ್ಸು 12 16 20. ಇದು ಹೆಂಗೆ ಬರುತ್ತೆ? ಹೆಂಗೆ ನೆನ್ಪಿಟ್ಕೋತೀರಿ 12 16 20? ನೋಡಿ, ಸುಮ್ಮನೆ ಇಲ್ಲಿ ಬರಿತಾ ಇದ್ದೀನಿ. 3 4 5 ದೇ ಆರ್ ಪೈಥಾಗರಿಯನ್ ಟ್ರಿಪ್ಲೆಟ್ಸ್, ತುಂಬ ಫೇಮಸ್ಸು. ಆಯಿತಾ? ನೆಕ್ಸ್ಟು 3ಗೆ 2 ಇಂದ ಮಲ್ಟಿಪ್ಲೈ ಮಾಡಿ, ಏನಾಗುತ್ತೆ? 6 8 10. 3 ಇಂದ ಮಲ್ಟಿಪ್ಲೈ ಮಾಡಿ 9 12 15. ಹೌದಾನೆ? 4 ಇಂದ ಮಲ್ಟಿಪ್ಲೈ ಮಾಡಿ 3 4s are 12, 4 4s are 16, 5 4s are 20. ಪ್ರತಿ ಸತಿ ನಾವು ಪೈಥಾಗರಿಯನ್ ಟ್ರಿಪ್ಲೆಟ್ಸ್ನ ಇದು ಮಾಡ್ಕೊಂಡು ಹೋಗೋಕೆ ಆಗೋದಿಲ್ಲ, ಅದಕ್ಕೆ ಇದನ್ನು ಬರೆದು ನೆನ್ಪಿಟ್ಕೊಳ್ಳೋದು. ಇದನ್ನ ನೆನ್ಪಿಟ್ಕೊಂಡು ಮಲ್ಟಿಪ್ಲೈ ಮಾಡ್ಕೊಂಡು ಹೋಗಿ. ಓಕೆ, ಎನಿವೆ ಇದು 12 ಅಂತ ಆಯಿತು. ಸೊ ಇನ್ನೊಂದೇನಪ್ಪ ಅಂದರೆ, ಎಕ್ಸ್ ಆ್ಯಂಡ್ ವೈ ಆರ್ ರಿಲೇಟೆಡ್ ಲೈಕ್ ದಿಸ್. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 20 ಸ್ಕ್ವೇರ್, ಕಾನ್ಸ್ಟೆಂಟ್ ಅಂತ ಬರ್ಕೋತೀವಿ. ರೈಟ್? ಸೊ ನಮಗೆ ಬೇಕಾಗಿರೋದು ವೈ ಡ್ಯಾಶ್ ಈಸ್ ಕ್ವಶನ್ ಮಾರ್ಕ್.
ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಆಗಿರೋದ್ರಿಂದ ರೈಟ್ ಡಿಫ್ರೆನ್ಶಿಯೇಟ್ ಎಕ್ಸ್ ಸ್ಕ್ವೇರ್ 2x ಇಂಟು ಎಕ್ಸ್ ಡ್ಯಾಶ್ ಆಯಿತು, ಡಿಫ್ರೆನ್ಶಿಯೇಟ್ ವೈ ಸ್ಕ್ವೇರ್ 2y ಇಂಟು ವೈ ಡ್ಯಾಶ್ ಆಯಿತು, 0 ಆಯಿತು. ಸೊ 2 ಬರೆದ್ರು ಒಂದೇ, ಬರೀದಿದ್ರು ಒಂದೇ, ರೈಟ್ ಹ್ಯಾಂಡ್ ಸೈಡಲ್ಲಿ 0 ಇರೋದ್ರಿಂದ ಸೊ ದಿಸ್ ಇಂಪ್ಲೈಸ್ ವೈ ಡ್ಯಾಶ್ ಈಸ್ ಈಕ್ವಲ್ ಟು, ನೋಡು ಮೈನಸ್ ಎಕ್ಸ್ ಎಕ್ಸ್ ಡ್ಯಾಶ್ ಇತ್ತಲ್ವ ಮಗಳೇ, ಮೈನಸ್ ಎಕ್ಸ್ ಎಸ್ ಡ್ಯಾಶ್ ಬೈ ವೈ. ಸೊ ವೈ ಡ್ಯಾಶ್ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಅಂದರೆ ನಮ್ಗೆ ಗೊತ್ತಿದೆ 12 ಅಂತೇಳಿ, ಹೌದು ತಾನೆ. ವೈ ಅಂದರೆ ನಮ್ಗೆ ಗೊತ್ತಿದೆ 16 ಅಂತೇಳಿ. ಎಕ್ಸ್ ಡ್ಯಾಶ್ ಕೊಟ್ಟಿದ್ದಾರೆ 4 ಅಂತ ಅವರೇ ಕೊಟ್ಟಿದ್ದಾರೆ. 4 4s are 16, 4 3s are 12, ಮೈನಸ್ 3 ಫೀಟ್ ಪರ್ ಸೆಕೆಂಡ್. ಯಾಕೆ ಮೈನಸ್ 3 ಫೀಟ್ ಅಂದರೆ ಮಗಳೇ ಇದು ಇಟ್ ಈಸ್ ಕಮಿಂಗ್ ಡೌನ್ ಆ್ಯಂಡ್ ದಿಸ್ ಈಸ್ ಮೂವಿಂಗ್ ದಿಸ್ ಸೈಡ್, ರೈಟ್. ಸೊ ನೀವು ಆ್ಯಕ್ಚುಲಿ ಲ್ಯಾಡರ್ ಪ್ರಾಬ್ಲಮ್ ಬಂದಾಗೆಲ್ಲ ನೀವೇನಾದರೂ ಈ ಫಾರ್ಮುಲಾ ನೆನ್ಪಿಟ್ಕೊಂಡ್ಬಿಟ್ರೆ ಅಷ್ಟೊಂದೇನು ತಲೆ ಕೆಚ್ಕೋಬೇಕಾಗೋದಿಲ್ಲ. ಅರ್ಥ ಆಯ್ತವ? ಈ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ, ಎಕ್ಸ್ ಎಕ್ಸ್ ಡ್ಯಾಶ್ ಬೈ ವೈ, ಲ್ಯಾಡರ್ ಪ್ರಾಬ್ಲಮ್. A ladder 5 meters long is leaning against a wall. The bottom of the ladder is pulled along the ground away from the wall. At the rate of 2 meters per second, the speed at which its height on the wall decreases when the foot of the ladder is 4 meters away from the wall is. ನೋಡಿ ಮಗಳೇ, ತಿರ್ಗಾ ಎಕ್ಸ್ ಡ್ಯಾಶ್ ಬರೀತೀನಿ, ಸೇಮ್ ಕ್ವಶನ್ ಅಲ್ವವ, 2 ಮೀಟರ್ ಪರ್ ಸೆಕೆಂಡ್ ಆಯಿತು, ಆಯಿತಾ. ಆಮೇಲೆ ಹೈಟ್ ಆಫ್ ದಿ ಲ್ಯಾಡರ್ 5 ಅಂತೆ, ಆ್ಯಂಡ್ ಫುಟ್ ಆಫ್ ದಿ ಲ್ಯಾಡರ್ ಅಂದರೆ ಎಕ್ಸ್ 4 ಅಂತೆ, ಇದು 3 ಆಗಿರಲೇಬೇಕು. ನಾನು ಈಗಾಗಲೇ ಹೇಳ್ಕೊಟ್ಟಿದ್ದೀನಿ, ವೈ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ಎಕ್ಸ್ ಎಕ್ಸ್ ಡ್ಯಾಶ್ ಬೈ ವೈ ಅಂತ ಹೇಳ್ಕೊಟ್ಟಿದ್ದೀನಿ, ಹೌದು ತಾನೆ. ಮೈನಸ್ ಆಫ್ ಎಕ್ಸ್ ಅಂದರೆ 4 ಅಲ್ವಾ ಮಗಳೇ, ವೈ ಅಂದರೆ 3, ಎಕ್ಸ್ ಡ್ಯಾಶ್ ಅಂದರೆ 2 ಕೊಟ್ಬಿಟ್ಟಿದ್ದಾರೆ. ಆದ್ದರಿಂದ ಮೈನಸ್ 8/3. ಅಫ್ಕೋರ್ಸ್ ಮೈನಸ್ 8/3 ಯಾಕೆ ಅಂತ ಹೇಳಿದ್ರೆ ಇಟ್ ಈಸ್ ಕಮಿಂಗ್ ಡೌನ್ ಅಷ್ಟೇ. ಗೊತ್ತಾಯ್ತಾ ಮಗಳೇ? ಓದಪ್ಪ ನೆಕ್ಸ್ಟ್ ಕ್ವೆಶ್ಚನ್. The edge of a cube is decreasing at the rate of 0.05 centimeter per second. Find the rate of decrease of its surface area when edge of cube is 20 centimeter. ತುಂಬ ಸಿಂಪಲ್ ಮಗಳೇ. ಎಡ್ಜ್ ಆಫ್ ಎ ಕ್ಯೂಬ್ ಈಸ್ ಡಿಕ್ರೀಸಿಂಗ್ ಅಂತ ಹೇಳಿದ್ರೆ ಎ ಈಸ್ ಎಡ್ಜ್ ಆಫ್ ದಿಸ್ ಕ್ಯೂಬ್ ಅಂದ್ಕೊಂಡ್ರೆ ಎ ಡ್ಯಾಶ್ ಕೊಟ್ಟಿದ್ದಾರೆ ಏನಂತ, 0.05 ಸೆಂಟಿಮೀಟರ್ ಪರ್ ಸೆಕೆಂಡ್. ಫೈಂಡ್ ದ ರೇಟ್ ಎಟ್ ವಿಚ್ ಸರ್ಫೇಸ್ ಏರಿಯಾ ಈಸ್ ಡಿಕ್ರೀಸಿಂಗ್. ಸರ್ಫೇಸ್ ಏರಿಯಾ ಆಫ್ ದಿ ಕ್ಯೂಬ್ ಅಂದ್ರೆ ಏನು ಮಗಳೇ, ಒಂದು ಕ್ಯೂಬ್ ಇರುತ್ತೆ, ಕ್ಯೂಬ್ಗೆ ಒಟ್ಟು 6 ಫೇಸ್ ಇರುತ್ತೆ, ಹೌದಾ. ಒಂದೊಂದು ಫೇಸ್ದು ಏರಿಯಾ ಎ ಸ್ಕ್ವೇರ್ ಆದರೆ 6 ಫೇಸ್ಗೆ 6a ಸ್ಕ್ವೇರ್ ಆಯಿತು. ವಾಟ್ ಈಸ್ ಚೇಂಜ್ ಇನ್ ಸರ್ಫೇಸ್ ಏರಿಯಾ ಈಸ್ 12a ಇಂಟು ಎ ಡ್ಯಾಶ್, ದಟ್ ಈಸ್ 12 ಇಂಟು ಎ ಕೊಟ್ಟಿದ್ದಾರೆ 20 ಅಂತ, 20 ಇಂಟು ಎ ಡ್ಯಾಶ್ ಅಂದರೆ -0.05, ರೈಟ್. ಸೊ ಏನಾಯಿತು ಮಗಳೇ, 0.05 ಅಂದರೆ 1/2, ಹೌದಾ. ಸೊ ಯು ವಿಲ್ ಗೆಟ್ ಅಗೈನ್ 12 ಬರುತ್ತಲ್ವಾ, 12 ಸೆಂಟಿಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಡಿಕ್ರೀಸಿಂಗ್ ಆಗಿರೋದ್ರಿಂದ ಮೈನಸ್ ಇದೆ. ಅಫ್ಕೋರ್ಸ್ ಇಲ್ಲಿ ಮೈನಸ್ ಕೊಟ್ಟಿದ್ರೆ ಅದನ್ನೇ ಬರೀಬೇಕಾಗಿತ್ತು, ಏನು ಕೊಟ್ಟಿಲ್ಲದ್ರಿಂದ ಪ್ಲಸ್ಸೇ ಬರ್ಕೊ. The edge of a cube is decreasing at the rate of 0.04 centimeter per second. Find the rate of decrease of its surface area when the edge is 10 centimeter. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಮಾಡಿದ್ವಿ, ನೆನಪಿದೆಯಾಕಂದ್ರೆ ಏನು ಫಾರ್ಮುಲಾ, ಎಸ್ ಡ್ಯಾಶ್ ಇಸ್ ಈಕ್ವಲ್ ಟು 12a ಇಂಟು ಎ ಡ್ಯಾಶ್, ಹೌದು ತಾನೆ. ಸೊ 12 ಇಂಟು ಎ ಅಂದರೆ ಏನು 10 ಅಂತ ಕೊಟ್ಟಿದ್ದಾರೆ, 10 ಇಂಟು ಎ ಡ್ಯಾಶ್ ಅಂದರೆ 0.04 ಅಂದರೆ 12 ಇಂಟು 10 120 ಇಂಟು 4 ಡಿವೈಡೆಡ್ ಬೈ 100, 10 ಕ್ಯಾನ್ಸಲ್ ಆಯಿತು. 12 ಇಂಟು 4 ಈಸ್ 48 ಬೈ 10 ಈಸ್ 4.8 ಸೆಂಟಿಮೀಟರ್ ಸ್ಕ್ವೇರ್ per second. The volume of a cube is increasing at the rate of 7 centimeter cube per second. How fast is its surface area increasing at the instant when the length of an edge of the cube is 12 centimeter? ನೋಡಿ ಮಗಳೇ, ನಿನ್ಗೊಂದು ಶಾರ್ಟ್ ಕಟ್ ಹೇಳ್ಕೊಟ್ಟಿರ್ತೀನಮ್ಮ. ವಿ ಡ್ಯಾಶ್ ಬೈ ಎಸ್ ಡ್ಯಾಶ್
change in volume divide by change in surface area is given by x by 4. This is an important formula ಮಗಳೇ, ಆಯ್ತಾ? ಸೊ ಇದನ್ನ ಯೂಸ್ ಮಾಡ್ಕೊಂಡ್ರೆ ದಿಸ್ ಸಿಂಪ್ಲೈಸ್ ಎಸ್ ಡ್ಯಾಶ್ ಇಸ್ ಈಕ್ವಲ್ ಟು 4v ಡ್ಯಾಶ್ ಬೈ ಎಕ್ಸ್. ಈ ಪ್ರಾಬ್ಲಮ್ ಏನು ಇಲ್ಲ ಮಗಳೇ, ವಾಲ್ಯೂಮ್ ಇಸ್ ಚೇಂಜಿಂಗ್ ಅಂತ ಕೊಟ್ಟಿದ್ದಾರೆ 7, ಅಂದರೆ ವಿ ಡ್ಯಾಶ್ ಇಸ್ ಈಕ್ವಲ್ ಟು 7 ಆಯಿತು. ಫೈಂಡ್ ಹೌ ಫಾರ್ ಸರ್ಫೇಸ್ ಏರಿಯಾ ಇಸ್ ಇನ್ಕ್ರೀಸಿಂಗ್ ಅಟ್ ಅನ್ ಇನ್ಸ್ಟೆಂಟ್ ವೆನ್ ದ ಲೆಂತ್ ಆಫ್ ದಿ ಎಡ್ಜ್ ಆಫ್ ದಿ ಕ್ಯೂಬ್, ಅಂದರೆ ಲೆಂತ್ ಕೊಟ್ಟಿದ್ದಾರೆ 12 ಆಯಿತು. ಅರ್ಥ ಆಗ್ತಾ ಇದೆಯಾ? 4 3 is 12, ದಟ್ ಈಸ್ ಈಕ್ವಲ್ ಟು 7/3. ಯೂನಿಟ್ ಏನಾದರೂ ಇರಲಿ, ಸೆಂಟಿಮೀಟರ್ ಸ್ಕ್ವೇರ್ ಡಿವೈಡೆಡ್ ಬೈ ಏನೇನೋ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ 7/3 ಈಸ್ ಕರೆಕ್ಟ್. ಸೊ ಈ ಫಾರ್ಮುಲಾ, ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಫಾರ್ಮುಲಾ. ಇದು ಹೆಂಗೆ ಮಾಡ್ತೀರಿ ಸರ್? ಏನೂ ಇಲ್ಲ ಸರ್, ವಿ ಡ್ಯಾಶ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ, ಎಸ್ ಡ್ಯಾಶ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ, ಅಲ್ಲಿ ಎಕ್ಸ್ ಡ್ಯಾಶ್ ಕಟ್ ಆಗಿಬಿಡುತ್ತೆ ಅಷ್ಟೇ. ಗೊತ್ತಾಯ್ತವ? ಹಾಂ ಸರ್. ನೆಕ್ಸ್ಟ್ ಕ್ವಶನ್. The radius of a circle is increasing at the rate of 0.7 centimeter per second. What is the rate of increase of its circumference? ನೋಡಿ ಮಗಳೇ, ಸರ್ಕಂಫರೆನ್ಸ್ ಇಸ್ 2πr, ಸಿ ಡ್ಯಾಶ್ ಇಸ್ 2πr ಡ್ಯಾಶ್ ಅಲ್ವಾ? ಸಿ ಈಸ್ 2πr ಆಗಿರೋದ್ರಿಂದ ನಾನೇನು ಮಾಡ್ತಾ ಇದ್ದೀನಿ, ಸಿ ಡ್ಯಾಶ್ ಇಸ್ ಈಕ್ವಲ್ ಟು 2πr ಡ್ಯಾಶ್. 2π r ಅಂದರೆ ಏನು ಮಗಳೇ? 0.7 ಹೌದಾನೆ? 2π ಇಂಟು 0.7, 2 ಇಂಟು 22/7 ಇಂಟು 0.7. ಸೊ ಏನಾಗುತ್ತಮ್ಮ? 4.4 ಬರುತ್ತಲ್ವಾ? 44/10 ಅಲ್ಲ ಮಗಳೇ? 710, 4.4 ಸೆಂಟಿಮೀಟರ್ ಪರ್ ಸೆಕೆಂಡ್. ಓದ್ ಮಗಳೇ. A stone is dropped into a quiet lake and waves move in circles at the speed of 6 centimeter per second. At the instant when the radius of the circular wave is 12 centimeter, the enclosed area is increasing at the rate. ನೋಡಿ ಮಗಳೇ, ಏರಿಯಾ ಈಸ್ ಗಿವನ್ ಬೈ ಪೈ ಆರ್ ಸ್ಕ್ವೇರ್. ಈ ಅಲೆಗಳು ಹೋಗೋದು ಪೈ ಆರ್ ಸ್ಕ್ವೇರ್. ಇದು ಅಲೆಗಳು ಯಾವತ್ತಾರು ನದಿ ಹತ್ರ ಹೋಗಿದ್ಯಾ? ಎ ಇಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್, ಹೌದಲ್ವಾ ಮಗಳೇ? ವಾಟ್ ಈಸ್ ಎ ಡ್ಯಾಶ್? 2πr ಇಂಟು ಆರ್ ಡ್ಯಾಶ್. ನಾವು ವಾಟ್ ಈಸ್ ಎ ಡ್ಯಾಶ್ ಅಟ್ ಆರ್ ಇಸ್ ಈಕ್ವಲ್ ಟು 12 ಅನ್ನೋದಷ್ಟೇ ಕ್ವಶನ್ ಅಲ್ವವಾ? ಹೌದಾನೆ? ಸೊ ದಟ್ ಈಸ್ 2 ಇಂಟು ಪೈ ಇಂಟು 12 ಇಂಟು 6, ಹೌದಾನೆ? ಯಾಕೆ 6? ಇಲ್ಲ, ಎ ಡ್ಯಾಶ್ 6 ಅಂತ ಕೊಟ್ಟಿದ್ದಾರೆ. ಸೊ 12 12 144 centimeter square per second. Anyway, next question. The rate of change of the surface area of a sphere of radius r when the radius is increasing at the rate of 2 centimeter per second is proportional to. ಏನಿಲ್ಲ ಮಗಳೇ, ಸರ್ಫೇಸ್ ಏರಿಯಾ ಕೊಟ್ಟಿದ್ದಾರ. ಏನಪ್ಪ ಸರ್ಫೇಸ್ ಏರಿಯಾ ಫಾರ್ಮುಲಾ ಗೊತ್ತಿದೆ, ಏನಪ್ಪ? 4πr ಸ್ಕ್ವೇರು. ಅವರು ಎಸ್ ಡ್ಯಾಶ್ ಏನಕ್ಕೆ ಪ್ರಪೋರ್ಷನಲ್ ಅಂತ ಕೇಳ್ತಾ ಇದ್ದಾರೆ. ಎಸ್ ಡ್ಯಾಶ್ ಬರೆಯೋಣ, 4π ಇಂಟು 8r ಇಂಟು ಆರ್ ಡ್ಯಾಶ್ ಆಯಿತು. ರೇಟ್ ಆಫ್ ಚೇಂಜ್ ಆಫ್ ಸರ್ಫೇಸ್ ಏರಿಯಾ ಆಫ್ ಎ ಸ್ಪಿಯರ್ ಆಫ್ ರೇಡಿಯಸ್ ಆರ್ ವೆನ್ ರೇಡಿಯಸ್ ಈಸ್ ಇನ್ಕ್ರೀಸಿಂಗ್ ಅಟ್ ದಿ ರೇಟ್ ಆಫ್ 2 centimeter, ಅಂದರೆ ಆರ್ ಡ್ಯಾಶ್ ಕೊಟ್ಟಿದ್ದಾರೆ. ಅಂದರೆ 4 ಇಂಟು ಪೈ ಇಂಟು 8 ಅನ್ನೋದು ವ್ಯಾಲ್ಯೂ ಏನು ಅಂತ ನಂಗೆ ಬೇಕಾಗಿಲ್ಲ. ಆರ್ ಡ್ಯಾಶ್ ವ್ಯಾಲ್ಯೂ ಕೂಡ ಕೊಟ್ಟರು 2, ಇದು ಬೇಕಾಗಿಲ್ಲ ನನಗೆ, ಇಂಟು ಆರ್, ಹೌದಾನೆ? ಸೊ ಎಸ್ ಡ್ಯಾಶ್ ಈಸ್ ಪ್ರಪೋರ್ಷನಲ್ ಟು ಆರ್. ಇದೆಲ್ಲ ಕಾನ್ಸ್ಟೆಂಟ್ ಅಲ್ವಾ? ವಿ ಆರ್ ರಿಮೂವಿಂಗ್ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಲ್. ಮುಂದಿನ ಕ್ವಶನ್ ಹೋಗೋಣ. A balloon which always remains spherical has a variable diameter 3/4 into 2x plus 3. Determine the rate of change of volume with respect to x. So D is 3/4 into 2x plus 3. ಹೌದಾನೆ? ಸರ್. ವೇರಿಯಬಲ್ ಡಯಾಮೀಟರ್ ಈಸ್ 3/4 into 2x plus 3. ನಮಗೆ ರೇಡಿಯಸ್ ಈಸ್ ಗಿವನ್ ಬೈ ಡಯಾಮೀಟರ್ ಬೈ 2 ಅಂತ ಗೊತ್ತಿದೆ, ಹೌದಾನೆ? ಆದ್ರಿಂದ 3/4 ಹೋಗಿ 3/8 ಇಂಟು 2x plus 3 ಆಯಿತು. ಆ್ಯಂಡ್ ವಾಲ್ಯೂಮ್ ವಿಗೆ ನಿಮಗೆಲ್ಲ ಗೊತ್ತಿರುವಂಥ ಫಾರ್ಮುಲಾ 4/3 ಇಂಟು ಪೈ ಆರ್ ಕ್ಯೂಬ್. ವಾಲ್ಯೂಮ್ ಬಲೂನ್ ಇಸ್ ಎ ಸ್ಪಿಯರ್ ಅಲ್ವಾ ಮಗಳೇ? ಆದ್ರಿಂದ 4π/3 ಈ ಕಾನ್ಸ್ಟೆಂಟ್ ಹೊರಗಡೆ ಬರ್ಕೊಂಡೆ, ರೈಟ್? ಆರ್ ಅನ್ನೋ ಜಾಗದಲ್ಲಿ 3/8 ಇಂಟು 2x plus 3 ಬರೆದ್ರೆ ಇದೇನಾಗುತ್ತೆ? 3 ಕ್ಯೂಬ್, ಹೌದಲ್ವಾ?
by 8 cube into 2x plus 3 whole cube. ಹೌದಲ್ಲ ಮಗಳೇ? ಹಾಂ ಸರ್. ಸೊ ನಮಗೆ ಬೇಕಾಗಿರೋದು ವಿ ಡ್ಯಾಶ್ ಅಲ್ವವಾ, ರೇಟ್ ಆಫ್ ಚೇಂಜ್ ಆಫ್ ವಾಲ್ಯೂಮ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ನಿಮಗೆ ಈ ಕಾನ್ಸ್ಟೆಂಟ್ ಎಲ್ಲ ಸಿಕ್ಕಿದೆ, ವಿ ಡ್ಯಾಶ್ ಕಂಡಿಟ್ಕೊಳ್ಳಿ, ನೀವೇ ಮಾಡ್ಕೊಳ್ಳಿ. ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್, ಈ ಕಾನ್ಸ್ಟೆಂಟ್ ಬಿಟ್ಬಿಡಿ. ಸೊ ಸಮ್ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಕೋತೀವಿ. 3 ಇಂಟು 2x ಪ್ಲಸ್ 3 ಹೋಲ್ ಸ್ಕ್ವೇರ್ ಇಂಟು 2 ಆಗುತ್ತೆ. ಸೊ ಕಾನ್ಸ್ಟೆಂಟ್ ಸಿಂಪ್ಲಿಫಿಕೇಶನ್ ನಿಮಗೆ ಬಿಟ್ಟಿದ್ವಿ. ನೆಕ್ಸ್ಟ್ ಕ್ವಶನ್ ಓದು ಮಗಳೇ. The radius of a cylinder is increasing at the rate of 3 meter per second and its height is decreasing at the rate of 4 meter per second. The rate of change of volume when radius is 4 meter and height is 6 meter is? ಮಗಳೇ, ರೇಡಿಯಸ್ಸು ಆಫ್ ದಿ ಸಿಲಿಂಡರ್ ಕೊಟ್ಟಿದ್ದಾರೆ, ಹೈಟು ಕೊಟ್ಟಿದ್ದಾರೆ. ಇವಾಗ ನನ್ನ ಕ್ವಶನ್ ಏನಪ್ಪ ಅಂದರೆ, ವಾಟ್ ಈಸ್ ವಾಲ್ಯೂಮ್ ಆಫ್ ದಿ ಸಿಲಿಂಡರ್? Pi r square h. ವಾಟ್ ಈಸ್ ಆರ್ ಹಿಯರ್? Radius. ವಾಟ್ ಈಸ್ ಹೆಚ್? Height. ವೆರಿ ಗುಡ್, ವೆರಿ ಗುಡ್. ಈಗ ವಿ ಈಸ್ ಗಿವನ್ ಬೈ ಪೈ ಆರ್ ಸ್ಕ್ವೇರ್ ಹೆಚ್. ನೋಡುವ, ನೀನೇನು ಬರ್ದಿದ್ಯಾ ಅದನ್ನೇ ನಾನು ಹೇಳಿದ್ಯಾ ಅದನ್ನೇ ಬರೀತಾ ಇದ್ದೀನಿ ನಾನು. ಸೊ ಆರ್ ಡ್ಯಾಶ್ ಕೊಟ್ಟಿದ್ದಾರವ, ರೇಡಿಯಸ್ ಇನ್ಕ್ರೀಸಿಂಗ್ ರೇಡಿಯಸ್ ಏನವ? 3. ಹೆಚ್ ಡ್ಯಾಶ್ ಕೊಟ್ಟಿದ್ದಾರ 4. -4 ಬರ್ಕತೀನಿ, ಡಿಕ್ರೀಸಿಂಗ್ ಅಲ್ವವ? -4 ಸೆಂಟಿಮೀಟರ್. ಸೊ ವಾಟ್ ಈಸ್ ವಿ ಡ್ಯಾಶ್? ವಿ ಡ್ಯಾಶ್ ಏನಾಗುತ್ತೆ? ಪೈ ಕಾನ್ಸ್ಟೆಂಟು ಆರ್ ಸ್ಕ್ವೇರ್ ಇಂಟು ಹೆಚ್ ಡ್ಯಾಶ್, ಹೌದಾ? ಪ್ಲಸ್ ಹೆಚ್ ಇಂಟು ಆರ್ ಸ್ಕ್ವೇರ್ ಡಿಫರೆನ್ಷಿಯೇಷನ್ 2r ಡ್ಯಾಶ್ ಆಯ್ತು, ಹೌದಾ? ಪೈ ಹಾಗೆ ಬರಿತೀನಿ. ಆರ್ ಸ್ಕ್ವೇರ್ ಅಂದ್ರೆ 4 ಸ್ಕ್ವೇರ್, ಹೆಚ್ ಡ್ಯಾಶ್ ಕೊಟ್ಟಿದಾರ -4 ಪ್ಲಸ್ ಹೆಚ್ ಕೊಟ್ಟಿದಾರ 6, ಹೌದಾನೆ? ಹೆಚ್ ಕೊಟ್ಟಿದಾರ, ಹೈಟ್ ಈಸ್ 6 ಇಂಟು 2 ಇಂಟು ಆರ್ ಕೊಟ್ಟಿದಾರ 4 ಇಂಟು ಆರ್ ಡ್ಯಾಶ್ ಕೊಟ್ಟಿದಾರ 3, ಹೌದಲ್ವಾ? ಸೊ ದಟ್ ಈಸ್ ಈಕ್ವಲ್ ಟು ಪೈ ಟೈಮ್ಸ್ 4 ಕ್ಯೂಬ್ ಆಯಿತು -64. ಇದಿಷ್ಟು 6 2 ಸ 12, 12 3 ಸ 36, 144 ಆಯಿತು. 144 - 64 ಈಸ್ ಈಕ್ವಲ್ ಟು 80 ಪೈ. ವಾಲ್ಯೂಮ್ ಆಗಿರೋದ್ರಿಂದ ಮೀಟರ್ ಕ್ಯೂಬ್ ಅಥವಾ ಕ್ಯೂಬಿಕ್ ಮೀಟರ್ ಪರ್ ಸೆಕೆಂಡ್ ಆಯಿತು. ಅರ್ಥ ಆಯ್ತಾ ಮಗಳೇ? A spherical balloon is expanding. If the radius is increasing at the rate of 2 centimeters per minute, the rate at which the volume increases in cubic centimeters per minute when the radius is 5 centimeters. ಈಗ ನಮ್ಗೆ ಏನು ಬೇಕಾಗಿದೆ? ವಿ ಡ್ಯಾಶ್ ಅಟ್ ಆರ್ ಈಸ್ ಈಕ್ವಲ್ ಟು 5 ಅಷ್ಟೇ ಅಲ್ವಾ? ವಿ ನೀಡ್ ವಾಲ್ಯೂಮ್, ಚೇಂಜ್ ಇನ್ ವಾಲ್ಯೂಮ್ ವೆನ್ ರೇಡಿಯಸ್ ಈಸ್ ಈಕ್ವಲ್ ಟು 5. ವಿ ಫಾರ್ಮುಲಾ ಗೊತ್ತಿದೆ, ಆರ್ ಡ್ಯಾಶ್ ಕೊಟ್ಟಿದ್ದಾರೆ, ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. ನೋಡಿ ಮಗಳೇ, ವಿ ಫಾರ್ಮುಲಾ ಏನು? 4/3 ಪೈ ಆರ್ ಕ್ಯೂಬ್, ಹೌದಾನೆ? ವಿ ಡ್ಯಾಶ್ ಏನಾಗುತ್ತೆ ಮಗಳೇ? 4 pi r square into 4 pi r square into r dash. ಯಾಕೆಂದ್ರೆ 3 ಕ್ಯಾನ್ಸಲ್ ಆಗುತ್ತೆ ಆರ್ ಕ್ಯೂಬ್ ಡಿಫ್ರೆನ್ಷಿಯೇಷನ್. ನಮಗೆ ಬೇಕಾಗಿರೋದು ವಿ ಡ್ಯಾಶ್ ಅಟ್ ಆರ್ ಇಸ್ ಈಕ್ವಲ್ ಟು 5 ಈಸ್ 4 pi ಇಂಟು 5 ಸ್ಕ್ವೇರ್ ಇಂಟು 5. 5 ಸ್ಕ್ವೇರ್ ಅಂದರೆ 25, 4 the 100 ಇಂಟು 2 ಸರ್. ಇಂಟು 2 ಅಲ್ವಾ ಇದು? ಆರ್ ಡ್ಯಾಶ್ 2 ತಾನೇ ಕೊಟ್ಟಿರೋದು. ಸೊ 5 ಸ್ಕ್ವೇರ್ 25, 25 4 the 100, 100 into 2 200 pi. 200 pi whatever units it is. V dash ಅಂದ್ರೆ ಸೆಂಟಿಮೀಟರ್ ಕ್ಯೂಬ್ ಪರ್ ಸೆಕೆಂಡ್ ಏನೋ. A spherical soap bubble is expanding so that its radius is increasing at the rate of 0.02 centimeter per second. At what rate is the surface area increasing when its radius is 5 centimeter? ಇಲ್ಲೇನು ಮಾಡಬೇಕು? ಎಸ್ ಡ್ಯಾಶ್ ಕಂಡುಹಿಡಿಯಬೇಕು ವೆನ್ ಆರ್ ಇಸ್ ಈಕ್ವಲ್ ಟು 5. ಎಸ್ಗೆ ಹೇಗಿದ್ರು ಫಾರ್ಮುಲಾ ಗೊತ್ತಿದೆ, 4 pi r ಸ್ಕ್ವೇರ್. ಸೊ ಎಸ್ ಡ್ಯಾಶ್ ಕಂಡುಹಿಡಿದು ಆರ್ಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. ನೋಡಿ ಮಗಳೇ, ಎಸ್ ಈಸ್ ಗಿವನ್ ಬೈ 4 pi r ಸ್ಕ್ವೇರ್. ಎಸ್ ಡ್ಯಾಶ್ ಈಸ್ 8 pi r ಇಂಟು ಆರ್ ಡ್ಯಾಶ್. ಎಸ್ ಡ್ಯಾಶ್ ಅಟ್ ಆರ್ ಇಸ್ ಈಕ್ವಲ್ ಟು 5 ನಮಗೆ ಬೇಕಾಗಿದೆ. ಏನಾಗುತ್ತೆ ಮಗಳೇ? 8 pi ಇಂಟು 5 ಇಂಟು 0.02 ಕೊಟ್ಟಿದ್ದಾರೆ. ಸೊ ಏನಾಗುತ್ತೆ? 0.8 pi ಬರುತ್ತೆ. ಓಕೆನಾ?